ಸೂಪರ್ ಆಗಿ ಬಂದಿದೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ಒಂದು ವೀಳ್ಯದೆಲೆಯಿಂದ ಒಂದು ರೆಸಿಪಿಯನ್ನು ಮಾಡೋದನ್ನು ತೋರಿಸಿಕೊಡ್ತೇನೆ. ನಾನು ಮಾಡುವಂಥದ್ದು ಒಂದು ವೀಳ್ಯದೆಲೆಯ ಒಂದು ಜ್ಯೂಸು. ಈ ವೀಳ್ಯದೆಲೆಯ ಈ ಜ್ಯೂಸಿನ ಸೇವನೆಯಿಂದ ಈ ಹೊಟ್ಟೆ ಉಬ್ಬರ, ಅಜೀರ್ಣ, ಶೀತ, ಈ ಕಫ ಇವೆಲ್ಲ ನಿವಾರಣೆ ಆಗ್ತದೆ. ಬನ್ನಿ ಇವಾಗ ನಾವು ಆ ಜ್ಯೂಸ್ ಮಾಡುವ ಇದನ್ನು ನಾನು ತೋರಿಸಿಕೊಡ್ತೇನೆ. ನಾನಿಲ್ಲಿ 4 ವೀಳ್ಯದೆಲೆ ತಗೊಂಡಿದ್ದೇನೆ. ಬನ್ನಿ ಇವಾಗ ಅದನ್ನು ಚೆನ್ನಾಗಿ ನೀರಾಕಿ ತೊಳ್ಕೊಳ್ವಾ. ಈ ವೀಳ್ಯದೆಲೆ ನಾವೀಗ ನೀರು ಹಾಕಿ ಚೆನ್ನಾಗಿ ತೊಳ್ಕೊಳ್ಬೇಕು. ಇದರಲ್ಲಿ ಏನಾದರೂ ಈ ಜೇಡರ ಹುಳುವಿನ ಬಲೆ ಅಥವಾ ಏನಾದರೂ ಕ್ರಿಮಿಕೀಟಗಳೆಲ್ಲ ಇದ್ದರೆ ಹೋಗ್ತದೆ. ಈಗ ಈ ವೀಳ್ಯದೆಲೆಯ ಈ ತೊಟ್ಟು ಮತ್ತು ಈ ನಾರೆಲ್ಲ ನಾವು ತೆಗಿಬೇಕು ನೋಡಿ. ಅದೇ ರೀತಿ ನಾನಿವಾಗ ನೋಡಿ ಇಲ್ಲಿ ಒಂದು 5 ಈ ಕಾಳು ಮೆಣಸನ್ನು ತಗೊಂಡಿದ್ದೇನೆ. ಅದೇ ರೀತಿ ಒಂದು ತುಂಡು ಶುಂಠಿ, 2 ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲವನ್ನು ನಾನು ತಗೊಂಡಿದ್ದೇನೆ. ನೀವು ಇಲ್ಲಿ ಬೇಕಿದ್ದರೆ ಬೆಲ್ಲದ ಬದಲು ಸಕ್ಕರೆಯನ್ನು ಕೂಡ ಉಪಯೋಗಿಸ್ಬೋದು. ಎರಡು ಏಲಕ್ಕಿ, ಅದೇ ರೀತಿ 2 ಚಮಚ ಜೇನುತುಪ್ಪ ತಗೊಂಡಿದ್ದೇನೆ ಇಲ್ಲಿ. ನಾವಿದಕ್ಕೆ ಲಿಂಬೆ ರಸವನ್ನು ಕೂಡ ಸೇರಿಸಿಕೊಳ್ಬೇಕು. ನಾನಿಲ್ಲಿ ಈಗ 1 ಲಿಂಬೆ ಪೂರ್ತಿ ಆಗ್ತಿಲ್ಲ, ಅದಕ್ಕೆ ಒಂದು ಅರ್ಧ ಲಿಂಬೆ ರಸವನ್ನು ನಾವು ಹಿಂಡಿಕೊಳ್ಬೇಕು. ನಾನಿಲ್ಲಿ ಮಾಡುವಂಥದ್ದು ಕೇವಲ 1 ಗ್ಲಾಸ್ ಜ್ಯೂಸು. ಅದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ನಾನೀಗ ತೋರಿಸಿಕೊಟ್ಟದ್ದು. ಈ ಲಿಂಬೆಯನ್ನು ನಾವು ಯಾವಾಗಲೂ ಈ ರೀತಿಯಾಗಿ ಮಾಡಿಕೊಳ್ಬೇಕು ನೋಡಿ, ಯಾವಾಗ ಅದರ ರಸ ಎಲ್ಲ ಚೆನ್ನಾಗಿ ಬಿಡ್ತದೆ. ನೋಡಿ ಇವಾಗ ನಾನು ಈ ವೀಳ್ಯದೆಲೆಯನ್ನು ಕಟ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕಿ ಹೇಳ್ತಿದ್ದೇನೆ. ಅದೇ ರೀತಿ 2 ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲವನ್ನು ಕೂಡ ಇದಕ್ಕೆ ಸೇರಿಸಿಕೊಳ್ತಿದ್ದೇನೆ. ಎರಡು ಏಲಕ್ಕಿ, ಒಂದು ತುಂಡು ಶುಂಠಿ ಹಾಗೂ 5 ಕಾಳು ಮೆಣಸು. ಇದಕ್ಕೆ ನಾವು ಸ್ವಲ್ಪ ನೀರನ್ನು ಸೇರಿಸಿಕೊಳ್ಳುವ. ಇವಾಗ ಇದನ್ನು ನಾವು ಮುಚ್ಚೆಲ್ಲ ಮುಚ್ಚಿ ಗ್ರೈಂಡ್ ಮಾಡಿಕೊಳ್ಬೇಕು. ನೋಡಿ ಇವಾಗ ನಾನು ಈ ವೀಳ್ಯದೆಲೆ ಜ್ಯೂಸನ್ನು ಸೋಸಿಕೊಳ್ತಿದ್ದೇನೆ.
ನೋಡಿ, ಇವಾಗ ನಾನು ಸೋಸಿದ ವೀಳ್ಯದೆಲೆ ಜ್ಯೂಸನ್ನು ಗ್ಲಾಸಿಗೆ ಹಾಕಿಳ್ತಿದ್ದೇನೆ. ಈಗ ಅರ್ಧ ಲಿಂಬೆ ರಸವನ್ನು ಕೂಡ ಇದಕ್ಕೆ ಸೇರಿಸಿಕೊಳ್ಳುವ. ಅದೇ ರೀತಿ 2 ಚಮಚ ಜೇನುತುಪ್ಪ. ನಾವು ಚೆನ್ನಾಗಿ ಈಗ ಚಮಚದಿಂದ ಮಿಶ್ರಣ ಮಾಡಿಕೊಳ್ಬೇಕು. ಇನ್ನು ಇದಕ್ಕೆ ನಾವು ನೀರನ್ನು ಹಾಕಿ ಅಲ್ವಾ. ನೋಡಿ, ನಮ್ಮ ವೀಳ್ಯದೆಲೆ ಜ್ಯೂಸು ತಯಾರಾಗಿದೆ. ಇವಾಗ ನಾವು ಟೇಸ್ಟ್ ನೋಡುವ. ಸೂಪರಾಗಿ ಬಂದಿದೆ. ಈ ಒಳ್ಳೆ ಸ್ವಲ್ಪ ಖಾರ ಕೂಡ ಉಂಟು. ನಾವು ನೋಡಿ, ವೀಳ್ಯದೆಲೆ ಮತ್ತು ಶುಂಠಿ, ಈ ಪೆಪ್ಪರ್ ಎಲ್ಲ ಹಾಕಿರುವ ಕಾರಣ, ಕಾಳುಮೆಣಸು ಎಲ್ಲ ಸೇರಿಸಿ ಒಳ್ಳೆ ನಮಗೆ ಈ ಗಂಟಲಲ್ಲಿ ಹೋಗುವ ಸ್ವಲ್ಪ ಖಾರ ಖಾರ ಅಂತ ಆಗ್ತದೆ. ಮತ್ತು ನಾವು ಸಿಹಿಗೆ ಬೆಲ್ಲವನ್ನು ಕೂಡ ಸೇರಿಸಿದ್ದೇವೆ ನೋಡಿ. ಅದರಿಂದ ಕುಡಲಿಕ್ಕೆ ಒಂದು ಬಾರಿ ಒಳ್ಳೆಯದಾಗ್ತದೆ. ಇದನ್ನು ನಾವೀಗ ಈ ಹೋಮ್ ಮೆಡಿಸಿನ್ ಅಂತ ಅಲ್ಲ, ಇದನ್ನು ನಾವೀಗ ಮಾಮೂಲಿ ಜ್ಯೂಸ್ ಆಗಿ ಕೂಡ ಕುಡಿಬೋದು ನೋಡಿ. ನಾನು ಆಗ ತಿಳಿಸಿದಂತೆ ಈ ವೀಳ್ಯದೆಲೆ ಜ್ಯೂಸಿನ ಸೇವನೆಯಿಂದ ಹೊಟ್ಟೆ ಉಬ್ಬರ, ಅದೇ ರೀತಿ ಅಜೀರ್ಣ ಆಗಿರುವಂಥದ್ದು ಮತ್ತು ಈ ಶೀತ ಕಫ ಎಲ್ಲ ನಿವಾರಣೆ ಆಗ್ತದೆ. ಇದನ್ನು ನಾವು ಈ ರೀತಿ ನನಗೆ ಹೇಳಿದ ಲಕ್ಷಣಗಳಿದ್ದಾಗ ಮಾತ್ರ ಸೇವಿಸಬೇಕಂತ ಏನಿಲ್ಲ. ನಾವು ಮಾಮೂಲಿ ಈಗ ಬೇಸಿಗೆಗಾಲದಲ್ಲಿ ಇದನ್ನು ಬೇರೆ ತಂಪು ಪಾನೀಯದ ರೀತಿ ಕೂಡ ಸೇವಿಸ್ಬೋದು. ಆದರೆ ನಾವು ಈ ವೀಳ್ಯದೆಲೆಯನ್ನು ತಗೊಳ್ಳುವಾಗ ಸ್ವಲ್ಪ ಈ ಎಲೆಯ ವೀಳ್ಯದೆಲೆಯನ್ನು ತಗೊಂಡ್ರೆ ಒಳ್ಳೆಯದು. ತುಂಬ ಬೆಳೆದ ವೀಳ್ಯದೆಲೆ ಆದರೆ ತುಂಬ ಖಾರ ಇರ್ತದೆ. ಹಾಗೆ ಮತ್ತು ಒಂದು ಈ ಪೆಪ್ಪರ್, ಶುಂಠಿ ಮತ್ತು ಈ ಜೇನುತುಪ್ಪ ಎಲ್ಲ ಸೇರಿಸಿದಾಗ, ಅದೇ ರೀತಿ ಸಿಹಿಗೆ ಬೇಕಿದ್ದರೆ ಬೆಲ್ಲ ಅಥವಾ ಸಕ್ಕರೆ ಇಷ್ಟನ್ನು ಸೇರಿಸ್ಬೋದು. ಬೇಕಿದ್ದರೆ ನಮಗೆ ಇದಕ್ಕೆ ತಂಪಿಗೆ ಬೇಕಿದ್ದರೆ ಐಸ್ ಕ್ಯೂಬ್ ಬೇಕಾದರೂ ಕೂಡ ಹಾಕಿಕೊಳ್ಬೋದು. ಆದರೆ ನಾವು ಇದನ್ನು ಈಗ ನಾನು ಹೇಳಿದ ಈ ಹೊಟ್ಟೆ ಉಬ್ಬರ, ಅಜೀರ್ಣ, ಶೀತಕ್ಕೆಲ್ಲ ಸೇವಿಸುವಾಗ ಇದನ್ನು ಐಸ್ ಎಲ್ಲ ಹಾಕದೆ ಹಾಗೆ ಸೇವಿಸೋದು ಒಳ್ಳೆಯದು. ಅದೇ ರೀತಿ ಇದು ಭಾರಿ ಒಂದು ನಮಗೆ ಕುಡಿಲಿಕ್ಕೆ ಕೂಡ ತುಂಬ ಒಂದು ರುಚಿಯಾಗಿರ್ತದೆ. ಹಾಗೆ ಇವತ್ತಿನ ಈ ವಿಡಿಯೋಗೆಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ. ಯಾರಾದರೂ ವಿಡಿಯೋ ಹೊಸಬರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ. ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರ್ತದೆ. ಇದೇ ರೀತಿ ಹೊಸ ಮಾಹಿತಿಯೊಂದಿಗೆ, ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತಾ ಇರ್ತೇನೆ. ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ವಿಷಯದೊಂದಿಗೆ ನಿಮ್ಮೆಲ್ಲರನ್ನು ಭೇಟಿ ಮಾಡ್ತೇನೆ. ಅಲ್ಲಿಯವರೆಗೆಲ್ಲರಿಗೂ ನಮಸ್ಕಾರ.